ಹಲೋ, ಹಲೋ. ನಮ್ಮ ಹುಡುಗನ ನಂಬರ್ ಕೊಡ್ತೀನಿ. ಅವ್ನು ಬಂದು ನಿನಗೆ ಮಾಲ್ ತಲುಪಿಸ್ತಾನೆ. ಅವ್ನ ನಂಬರ್ ತಗೋ. ಹಾ. 111222 333. ಹಾ, ಇನ್ನೊಂದು ಕೋಡ್ ಮರಿಬೇಡ. ಡುಮ್ ಡುಮ್ ಟ್ಯಾವ್. ಕೊಡೋರ್ ಡುಮ್ ಡುಮ್ ಟ್ಯಾಣ ಅಂತ. ಹಾ. ಹಲೋ, ಡುಮ್ ಡುಮ್ ಟ್ಯಾಣ. ಡುಮ್ ಡುಮ್ ಟ್ಯಾಣ. ಮಾಲು. ಮಾಲ್ ಯಾವ ಮಾಲ್? ಲಲಿತ ಮಾಲ್, ವಿಮಾಲ್. ನೀನ್ ಡೀಲರ್ ತಾನೆ? ಡೀಲರ್ ಅಲ್ಲ ಅಣ್ಣ, ಟೈಲರು. ಟೈಲರ? ರಾಂಗ್ ನಂಬರ್. ಅಣ್ಣ 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 ಹಾ. ಅಣ್ಣ, ಒಂದೇ ಒಂದು ಜಾಕೆಟ್ ಅಲ್ಲಿ ಇಸ್ಕೊಳ್ಳಿ ಅಣ್ಣ. ಏಯ್, ನಾನು ಹುಡ್ಗ ಕಣ. ನೆನ್ನೆಯಿಂದ ಬೋನಿ ಆಗಿಲ್ಲ ಅಣ್ಣ. ಹುಡುಗ ಆದ್ರೆ ಇನ್ನೂ ಕಡಿಮೆ ಹಾಕೊಡ್ತೀನಿ ನೋಡಿ ಅಣ್ಣ. ಏಯ್, ಹುಡುಗಪ್ಪನ. ಮಮ್ಮಾರ ಬ್ಯಾಡ್ರಿ, ಹೇಳು ಮತ್ ಕೇಳ್ರಿ ಮಮ್ಮಾರ. ಮೊದ್ಲ ಸರಿ ಇಲ್ಲ ಕಾರ್ಮಾನಿಗ ಹೇಳಾಕತ್ತಾನೆ. ಹುಚ್ಚೊಳ ಮಗ ಇದ್ದಂಗದೆ ನೀನು. ಅಲ್ಲೊಡಲ್, ನಿಮ್ಮಪ್ಪ, ನಿಮ್ಮ ಅಣ್ಣ, ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮಮ್ಮ ಎಲ್ಲಾರು ಬಂದವ್ರೆ. ಏನ್ ಬೇಕಂತ ವಿಚಾರಿಸ್ತೀನಿ. ಯಾಕೆ ಬೇಕಾ ಹಿಂಗ್ ಮಾಡ್ತಿದ್ಯಾ? ಹೋಗು. ಅವ್ರಿಗೆ ಏನ್ ಕಾಫಿ ಬೇಕಾ, ಟೀ ಬೇಕಾ, ಹಾಲ್ ಬೇಕಾ, ಏನ್ ಬೇಕು ವಿಚಾರಿಸ್ಕೊ. ಹೋಗಲ್ಲ, ಹೋಗು. ಯಾರು ಇಲ್ಲ. ಯಾರು ಇಲ್ಲ. ಯಾರು ಇಲ್ವಾ? ಮತ್ತೆ ಯಾರು ಯಾರು ಇಲ್ಲದೆ ಇರೋದಕ್ಕೆ ಏನು ಫ್ಯಾನ್ ಹಾಕಿದ್ಯಾ? ಕರೆಂಟ್ ಬಿಲ್ ನಿಮ್ಮ ಅಪ್ಪ ಕಟ್ಟಾರ? ಹಾ, ಫಸ್ಟ್ ಫ್ಯಾನ್ ಆಫ್ ಮಾಡಿ ಮಾಡಲಿ. ಅಮ್ಮ, ಬಳ್ಳೆ ಸರ ಓಲೆ ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತು. ಯಾ ಚಿನ್ನದ ಉಮಗೋಲ್ಡ? ಚಿನ್ನದ್ದು. ಚಿನ್ನದ ಬಳೆ ಸರ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾ? ಎಲ್ಲಿ ಸಂತೆಲ್ಲ? ಇಲ್ಲ ಇಲ್ಲ. ಮತ್ತೆ ಇನ್ನೆಲ್ಲಿ ಸಿಗುತ್ತೆ? ಜುವೆಲ್ಲರಿ. ಜುವೆಲ್ಲರಿ. ಎಲ್ಲಿ? ಜುವೆಲ್ಲರಿ. ಯಾವ ಶಾಪು? ಜುವೆಲ್ಲರಿ ಶಾಪು? ಜುವೆಲ್ಲರಿ ಶಾಪು. मेरे को जाना पड़ेगा. रहा नहीं जाता. ಐ ಲವ್ ಯು ಟು ಬೇಬಿ. औरत का चक्कर बाबू भैया, औरत का चक्कर. बेबी तुम अपना फोटो भेजो ना. बहुत तेज हो रहा है. नहीं, बगल में पापा है. प्लीज बेबी भेजो ना. ओके, भेज रहा हूँ. हाँ बेबी, जल्दी भेजो. ಅನ್ನಾರ ಯಾಕ ಬಾಳ ಬೇಜಾರಾಗಿದ್ರಲ್ರಿ? ಏನಿಲ್ರಿ, ನಾ ಬೆಳಿಗ್ಗೆ ಹೇಳಂತ್ಲಿ ಅಂತಂದ್ರ ನಮ್ಮ ಮನೆಯವ್ರು ಸಂಬಂಧಿಕರನ್ನ ಊರನ್ ಮಂದಿನ ಎಲ್ಲಾರು ಕೂಡ್ಸಿದ್ರಿ. ಕೂಡ್ಸೋಲ್ರಿ ಬಿಡ್ರಿ, ನೀವ್ ಯಾಕಷ್ಟು ಬೇಜಾರಾಗಿರಿ? ಹಂಗಲ್ರಿ ಅಣ್ಣ, ನಾ ದಿನ ಬೆಳಿಗ್ಗೆ 7 ಗಂಟೆಗೆ ಕೇಳವ್ರಿ. ಇವತ್ತು ಅಚಾನಕ್ ಆಗಿ 10 ಗಂಟೆಗೆ ಎದ್ದನ್ರಿ. ಸತ್ತಾನ ಅಂತ ಹೇಳಿ ಕಾಸ ನಮ್ಮ ಮನೆಯವ್ರ ಎಲ್ಲಾರು ಮಂದಿ ಕುಡ್ಸ್ಯಾರ. ರಿಷೋ, ಚಿನ್ನದಂತೆ ಎಂಟಿ ಕಣೆ ನೀನ್ ನನಗೆ. ಏನಿವತ್ತು ಎಕ್ಸ್ಟ್ರಾ ಆರ್ಡಿನರಿ ಮಾತುಗಳೆಲ್ಲ ಬರ್ತಾ ಇದೆ ನೋಡು. ನಿನಗೆ ಚಿನ್ನದ ತಟ್ಟಲ್ಲೇ ಊಟ ಮಾಡಿಸ್ಬೇಕು ಅನ್ನೋ ಆಸೆ, ಚಿನ್ನದ ಗ್ಲಾಸ್ ಅಲ್ಲೇ ನೀರ್ ಕುಡಿಸ್ಬೇಕು ಅನ್ನೋ ಆಸೆ, ಚಿನ್ನದ ಬೆಡ್ ಅಲ್ಲಿ ಮಲಗಿಸ್ಬೇಕು ಅನ್ನೋ ಆಸೆ, ಒಳ್ಳೆ ಬಂಗ್ಲೆ ಕಟ್ಸ್ಬೇಕು ಅನ್ನೋ ಆಸೆ, ದೊಡ್ಡದೊಂದು ಕಾರು, ಸೂಪರ್ ಆಗಿರೋ ಬೆಂಜೆ ತರಬೇಕು ಅನ್ನೋ ಆಸೆ, ಆಮೇಲೆ ಕೈಗೆ ಕಾಲಿಗೆ ಎಲ್ಲ ಆಳುಗಳು, ಹಂಗೆ ಒಬ್ಬೊಬ್ರಿಗೂ ತಿಂಗಳಿಗೆ 50,000 ಸಂಬಳ ಕೊಡ್ತೀನಿ ಆಗಿದಾಗ್ಲಿ ಅಂತ. ಏನ್ ಮಾಡೋಣ, ಬಿಡಲ್ಲ. ಈ ಆಸೆನ ಈಡೇರಿಸಲಿಲ್ಲ ಅಂದಾಗ ಮಾತಾಡೋ. ಇದೆಲ್ಲ ಯಾವ ಖುಷಿಗೆ? ರೀಚಾರ್ಜ್ ರೀಚಾರ್ಜ್ ಮಾಡಬೇಕಿದೆ, ದಯವಿಟ್ಟು ರೀಚಾರ್ಜ್ ಮಾಡ್ದೆ ಪ್ಲೀಸ್ ಕಡೆ. ನೆನ್ನೆಯಿಂದ ರೀಚಾರ್ಜ್ ಖಾಲಿ ಆಗ್ಬಿಡಿ. ಏನು ನೆಟ್ಟು ಗಿಟ್ಟು ಏನು ನೋಡಕ್ ಆಯ್ತಾರೆ.
Swing, swing, swing the spinning step. You wear those shoes and I wear that dress. ಮಂದಿ ನೋಡ್ರಿ ಹೆಂಗಿರ್ತಾರ. ನಮ್ಗೆ 29, 30 ಏಜ್ ಆಗಿರ್ತೈತಿ. ಆ ಟೈಮ್ನಾಗ ನಾವು ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ. ಅಲ್ಲೇ ನಮಗೆ ಮುಖಕ್ಕೆ ಹೊಡೆದಂಗೆ ಇನ್ಸಲ್ಟ್ ಮಾಡ್ತಾರೆ. ತಮ್ಮ ನಿನಗೆ 29, 30 ಏಜ್ ಅದು, ಇನ್ನೂ ತನಕ ನಿಂಗೆ ಚಲೋ ತಗೊಂಡು ನೌಕರಿ ಇಲ್ಲ, ಮದುವೆ ಇಲ್ಲ, ನೀ ಯಾವಾಗ ಸೀರಿಯಸ್ ಹಾಕಿಯೋ ಹಿಂಗೆ ನಮ್ಮ ತಂದೆ ತಾಯಿ ಮುಂದೆ ಅಂದ್ಬಿಡುದು. ಆ ಹುಡುಗನ ಪರಿಸ್ಥಿತಿ ಏನು, ಅದನ್ನ ಅವ್ರ ತಂದೆ ತಾಯಿ ಹೆಂಗೆ ಡೈಜೆಸ್ಟ್ ಮಾಡ್ಕೋತಾರ, ದೇ ಡೋಂಟ್ ಕೇರ್. ಅದ ಮಂದಿ ಬ್ಯಾರೆ ಸಿಚುವೇಶನ್ದಾಗ, ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ 29, 30 ಏಜ್ನಾಗ ಸತ್ತಿರ್ತಾನೆ ಅನ್ಕೋರಿ. ಅಲ್ಲಿ ಅವ್ರ ಡೈಲಾಗ್ ಏನಿರ್ತಂದ್ರೆ, ಅಗದಿ ಸಣ್ಣ ವಯಸ್ಸಿನಾಗ ಸತ್ನಲ್ರಿ ಪಾಪಿವ. ಅರ್ಥ ಮಾಡ್ಕೊರಿ ಬೈ, ಅರ್ಥ ಮಾಡ್ಕೊರಿ. ಅಂದ್ರೆ ಮಂದಿ ತಮ್ಗೆ ಇಷ್ಟ ಬಂದಂಗೆ ಮಾತಾಡ್ತಾರ. ನಾವು ಅವ್ರ ಇಷ್ಟ ಬಂದಂಗೆ ಮಾತಾಡ್ತಾರ ಅಂತೇಳಿ ನಮ್ಗೆ ಇಷ್ಟ ಬಂದಂಗೆ ಬದುಕೋದು ಬಿಡಬಾರ್ದು. ಮಾತಾಡೋರು ಬಿಡ್ರಿ, ನೀವು ಹೆಂಗಿದ್ರು ಮಾತಾಡೋರು ಅವರು. ನೀವು ಬೇಕಾದ ಅಚೀವ್ಮೆಂಟ್ ಮಾಡ್ರಿ, ಅವಾಗೂ ಮಾತಾಡೋರು ಇರ್ತಾರೆ. ದೇವ್ರನ್ನ ಬೈಕೊಂತ ಅಡ್ಡಾಡೋರು ನೋಡಿನ, ಹಡ್ದು ತಂದೆ ತಾಯಿ ಬೈಕೊಂತ ಅಡ್ಡಾಡೋರು ನೋಡಿನ, ಕಷ್ಟ ಕಾಲದಾಗ ಕೈ ಹಿಡಿದ್ರು ತಿರುಗಿ ಬೀಳೋರು ನೋಡಿನ. ಒಂದಿಷ್ಟು ಮಂದಿ ಅಂತೂ ವಿನಾಕಾರಣ ನಮ್ಮನ್ನು ಹೇಟ್ ಮಾಡ್ತಿರ್ತಾರೆ. ನಮ್ಮ ಪಾಡಿಗೆ ನಾವು ಬೆಳೆದಿದ್ದು ಕೂಡ ಇಷ್ಟ ಇರಂಗಿಲ್ಲ. ಅಂಥ ಕೀಳು ಮಟ್ಟದ ಮನಸ್ಥಿತಿ ಎಲ್ಲ ನೋಡ್ಬಿಟ್ಟೇನೆ. ಏನು ಅವ್ರನ್ನ ಇಂಪ್ರೆಸ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ನಮ್ಮನ್ನು ಇಷ್ಟಪಡೋರು ಯಾರು, ನಮಗೆ ಪ್ರೀತಿ ಕೊಡೋರು ಯಾರು ನನಗೆ ಗೊತ್ತೈತದ. ಅವ್ರ ಸಲುವಾಗಿ ಜೀವನ ಮಾಡತ್ತೀನ. ಅಂಥ ಇವ್ರ ಬಗ್ಗೆ ನಾವು ವಿಚಾರ ಮಾಡಬಾರ್ದು. ಯಾಕಂದ್ರೆ ಅವ್ರನ್ನ ದೇವ್ರು ನೋಡ್ಕೊತಾನೆ. ಓಕೆ, ಥ್ಯಾಂಕ್ ಯು. ಹೊಸ ಸೈಕಲ್ ತರಿಸಿಕೊಂಡದಕ್ಕಾಗಿ ಅಭಿನಂದನೆಗಳು ಜೀವನ್. ಹೊಸ ಸೈಕಲ್ ಅನ್ನು ಉಡುಗೊರೆಯಾಗಿ ತಂದು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಪ್ಪ. ಈ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟ್ ಹಾಕಿ ನಮ್ಮ ತಲೆ ಹಟ್ಟಿದ್ದಕ್ಕೆ ಧನ್ಯವಾದಗಳು ಕಾಕಾ. ಹೇ, ಇವತ್ತು ಮ್ಯಾಚ್ ಇದೆ, ಯಾಕೆ ಮನೆ ಆಗಲ್ಲ, ಏನ್ ಮಾಡ್ಕೋತೀಯ? ಏನಂದ್ರೆ ಆಗಲ್ಲ, ಏನ್ ಮಾಡ್ಕೋತೀಯ ಅಂದೆ. ಏನ್ ಮಾಡ್ಕೊಂತೀಯ? ನೋಡ್ಕೊಂತೀನಿ. ಏನ್ನ ನೀನೇನಾಗ್ತೀಯ ಅದೇ ನೋಡ್ತೀನಿ. ಸರಿ, ಇದು ಇದು ಚೆನ್ನಾಗಿದೆ. ನೋಡಿ, ಚೆನ್ನಾಗಿದೆ ತಾನೆ? దెంగుతా సచ్ ఎ బ్యూటిఫుల్ వర్డ్ కదా. అది అబ్బాయిలు మాట్లాడే కన్నా అమ్మాయిలు మాట్లాడితే ఇంకా బాగుంటుంది. మమ్మల్ని ఎవరేం చేయలేరు, మమ్మల్ని ఎవరు ఏమీ చేయలేరు అంతే. ತಲಲ್ಲ ಬೆಳಕ ಕಂಡೇನು ನನ್ನಾಣೆ ನಾನು ಮತ್ತಿನ. ಒಂದ್ಸಲ ಸ್ಕೂಲಲ್ಲಿ ಹಾಡು ಅಂತ ನನ್ನ ನಿಲ್ಸ್ಬಿಟ್ರು. ಅದಕ್ಕೆ ನಾನು ರಾಷ್ಟ್ರಗೀತೆ ಹಾಡಿ ಎಲ್ಲಾರು ನಿಲ್ಸ್ಬಿಟ್ಟೆ. ಇಲ್ಲ ಮಗ,
ತಂಗ್ಳ ತರಕಾರಿ ತಿನ್ನಕ್ಕಿಲ್ಲ, ಮಾಂಸ ತಿನ್ಬೇಕು. 200 rupees ಪ್ಲೀಸ್. 200 rupees? Yes, I going to direct military hotel. 200 rupees ಕೊಡಕ್ಕೆ ನೀವೇ ನಮ್ಮ ಅಪ್ಪನೇ ಹಂಗಂತ ತಿಳ್ಕೊಂಡೆ ಕೊಡಪ್ಪ. ಕೆಲಸ ನೋಡೋಗ್ರಿ. ಕೊಡೋ ರಾಜ. ಕೊಡಲ್ಲ ರೀ. ಕೊಡೋ ಅಣ್ಣ. ಕೊಡಲ್ಲ. ಕೊಡೋ ಅಪ್ಪ. ಯಾಕೆ ಕೊಡ್ಬೇಕು ಸ್ವಾಮಿ? ಹೋಗ್ರಿ ಸುಮ್ನೆ. ಬೋಳಿ ಮಗನೇ. ಖಮೇನಿ ಹತ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ಬೇಕು ಅಂತಾನೆ ಒಂದಷ್ಟು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟು ಭಾರತವನ್ನ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಎಳೆದು ತರುವಂತಹ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ಇಲ್ಲಿ ಕಾಂಗ್ರೆಸ್ ಯಾಕೆ ಭಾರತವನ್ನ ಯುದ್ಧದಲ್ಲಿ ತಳ್ಳಿ ಮಜಾ ನೋಡೋದಕ್ಕೆ ಬಯಸುತ್ತೆ? ಯಾಕೆ ಗೊತ್ತಾ? ಯಾಕಂದ್ರೆ ಕಾಂಗ್ರೆಸ್ಗೆ ವೇಗವಾಗಿ ಬೆಳೀತಾ ಇರುವಂತಹ ಸಮೃದ್ಧ ಭಾರತ ಇಷ್ಟ ಇಲ್ಲ. ಭಾರತ ಬೆಳೆದ್ರೆ ದೇಶಕ್ಕೆ ವಿಶ್ವ ಮಟ್ಟದಲ್ಲಿ ಗೌರವ ಜಾಸ್ತಿ ಆಗಿಬಿಡುತ್ತೆ. ಜನರಿಗೆ ಮೋದಿಜಿ ಸರ್ಕಾರದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆಗ ಅದು ಕಾಂಗ್ರೆಸ್ ಅನ್ನ ಇನ್ನೂ ದುರ್ಬಲ ಮಾಡುತ್ತೆ. ಸೊ ಭಾರತ ಹೀಗೆ ವಿವಾದದಲ್ಲಿ ಅಥವಾ ಯುದ್ಧದಲ್ಲಿ ಸಿಕ್ಕಾಕೊಂಡು ಬಿಟ್ರೆ ಆರ್ಥಿಕ ಬೆಳವಣಿಗೆ ಕುಂಠಿತ ಆಗುತ್ತೆ, ದರ ಏರಿಕೆ ಆಗುತ್ತೆ, ಜನರಿಗೆ ಮೋದಿಜಿಯವರ ಮೇಲೆ ಕೋಪ ಬರುತ್ತೆ, ಅಸಮಾಧಾನ ಜಾಸ್ತಿ ಆಗುತ್ತೆ. ಹಾಗಾದ್ರಿಂದ ಮೋದಿಜಿ 2029 ಸೋಲ್ತಾರೆ. ಇವರ ಫ್ಯಾಮಿಲಿ ಪಾಲಿಟಿಕ್ಸ್ ವಾಪಸ್ ಆಡಳಿತಕ್ಕೆ ಬರುತ್ತೆ. ಇದು ಇವರ ಮನಸ್ಥಿತಿ, ಇವರ ಲೆಕ್ಕಾಚಾರ. ನಿಮಗೆ ರಾಹುಲ್ ಇಟಲಿ ಭಾರತವನ್ನ ಡೆಡ್ ಎಕಾನಮಿ ಅಂತ ಟೀಕೆ ಮಾಡಿದ್ದು ನೆನಪಿರಬಹುದಲ್ವಾ? ಅಂದ್ರೆ ಕಾಂಗ್ರೆಸ್ಗೆ ಭಾರತ ಯಾವಾಗ್ಲೂ ಕೂಡ ಸಮಸ್ಯೆಯಲ್ಲಿ ಇದ್ರೇನೆ ಲಾಭ, ಅದೇ ಅವರಿಗೆ ಖುಷಿ. ಅದಕ್ಕೆ ಅಲ್ವಾ ಸುಮಾರು 60ರಿಂದ 70 ವರ್ಷಗಳ ಕಾಲ ಗರೀಬಿ ಹಟಾವೋ ಅಂತ ಬಾಯಲ್ಲಿ ಸುಳ್ಳು ಹೇಳ್ಕೊಂಡು ಆಡಳಿತವನ್ನ ನಡೆಸಿದ್ದು. ಯಾರ ಗರೀಬಿ ಹಟಾವೋ ಮಾಡಿಸಿದ್ರು? ಗಾಂಧಿ ಕುಟುಂಬದ ಗರೀಬಿ ಹಟಾವೋ ಆಯ್ತಷ್ಟೇ. ಭಾರತದ ಗರೀಬಿ ಹಟಾವನ್ನು ಮಾಡಿದ್ರ? ಇಲ್ಲ. ಅವರ ಪ್ರತಿ ಒಂದು ವಿಚಾರದಲ್ಲೂ ನೋಡಿ ಖಾಲಿ ಬಾಯಲ್ಲಿ ಹೇಳ್ತಾರಷ್ಟೇ. ಅಷ್ಟೇ. ಕಾಂಗ್ರೆಸ್ಗೆ ಭಾರತ ಗೆಲ್ಲೋದು ಅಥವಾ ಸಕ್ಸಸ್ ಆಗೋದು ಯಾವತ್ತೂ ಕೂಡ ಬೇಡ. ಅವರಿಗೆ ಅವರ ಪರಿವಾರ, ಗಾಂಧಿ ಕುಟುಂಬ, ಇಟಲಿ ಕುಟುಂಬ ರಾಜಕಾರಣದಲ್ಲಿ ಸಕ್ಸಸ್ ಆಗಬೇಕು, ಯಾವಾಗ್ಲೂ ಅಧಿಕಾರದಲ್ಲಿ ಇರಬೇಕು, ಹಣ ದೋಚಬೇಕು, ಅಷ್ಟೇ ಲೂಟಿ ಮಾಡಬೇಕು.